ನೀವು ಕರ್ಕೊ ಹೋಗ್ಬೇಡ್ರಿ, ನೀವ್ ಯಾವ್ದೇ ಕಾರಣಕ್ಕೂ ಕರ್ಕೊ ಹೋಗ್ಬೇಡಿ. ನೀವ್ ಎಲ್ಲಿ ತಾನೇ ಕರ್ಕೊಂಡು ಹೋಗಿದ್ದೀರಾ? ನೀವು ಕರ್ಕೊ ಹೋಗ್ಬೇಡಿ, ನಮ್ಮ ಅಳಿಯ ಕರ್ಕೊಂಡು ಹೋಗ್ತಾರೆ. ನಮ್ಮ ಅಳಿಯ ಅಂದ್ರೆ ಅಳಿಯ, ಚಿನ್ನದಂತ ಅಳಿಯ. ನೋಡ್ ಬೇಬಿ, ನಮ್ಮ ಅಮ್ಮಂಗೆ ಕಂಡ್ರೆ ಎಷ್ಟೊಂದು ಇಷ್ಟ, ನಿನ್ ಮೇಲೆ ಅಷ್ಟೊಂದು ಕಾನ್ಫಿಡೆನ್ಸ್. ಹ್ಞೂ ಬೇಬಿ. ಅತ್ತೆ ಎಲ್ಲಿ ಕರ್ಕೊಂಡು ಹೋಗ್ಬೇಕು ಹೇಳಿ, ನಾನ್ ಕರ್ಕೊಂಡು ಹೋಗ್ತೀನಿ, ಬನ್ನಿ ಇಲ್ಲಿ. ಅಳಿಯ ಅಂದ್ರೆ ಬಂದೆ. ಏನ್ ಅಳಿಯ ಅಂದ್ರೆ ಹೇಳಿ. ಏನ್ ಹೇಳೋದು? ಏನು ಹೇಳ್ತಾ ಇದ್ರಲ್ಲ? ಅದೇ ಅತ್ತೆ, ನೀವ್ ಎಲ್ಲಿಗೆ ಹೋಗ್ಬೇಕಂತ ಹೇಳಿ, ನಾನ್ ಕರ್ಕೊಂಡು ಹೋಗ್ತೀನಿ. ಶಿರಡಿಗೆ ಹೋಗ್ಬೇಕು, ಸಾಯಿಬಾಬಾ ನೋಡ್ಬೇಕು ಅಂತ ತುಂಬಾ ಆಸೆ ಆಯ್ತು. ಅಷ್ಟೇ ತಾನೇ, ನಾನ್ ಕರ್ಕೊಂಡು ಹೋಗ್ತೀನಿ. ನೀವು ಕರ್ಕೊಂಡು ಹೋಗ್ತೀರಾ? ನೀವ್ ಎಲ್ಲ ಕರ್ಕೊಂಡು ಹೋಗ್ಬೇಕು ಅಂತ ಗೊತ್ತಾ? ನನಗೆ ಗೊತ್ತಿಲ್ಲ, ಆದ್ರೆ ಶ್ರೀ ಸಾಯಿ ಟ್ರಾವೆಲ್ ಟೈಮ್ಸ್ ಅವರಿಗೆಲ್ಲ ಗೊತ್ತು. ಯಾರ ಅಳಿಯ ಅಂದ್ರೆ ಅವರು? ಅವರೇ ಶ್ರೀ ಸಾಯಿ ಟ್ರಾವೆಲ್ ಟೈಮ್ಸ್. ಇವರ ಆಫೀಸ್ ಬಂದು ಬಸವನಗುಡಿ ನಮ್ಮ ಬೆಂಗಳೂರಲ್ಲಿ ಬರುತ್ತೆ. ಇವರು 13 ವರ್ಷದಿಂದ ಈ ಟೂರ್ ಮ್ಯಾನೇಜ್ಮೆಂಟ್ ಹಾಗೂ ಬೆಸ್ಟ್ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಸರ್ವಿಸ್ ಪ್ರೊವೈಡ್ ಮಾಡ್ತಿದ್ದಾರೆ. ಇಲ್ಲಿ ಶಿರಡಿ, ಕಾಶಿ, ಅಯೋಧ್ಯ, ಉಜ್ಜೈನ್, ಶಾರದಾಮ್, ಪೂರಿ ಜಗನ್ನಾಥ್, ಗುಜರಾತ್, ವೈಷ್ಣೋ ದೇವಿ ಹಾಗೆ ಕಂಪ್ಲೀಟ್ ನಾರ್ತ್ ಇಂಡಿಯಾ ಟೂರ್ ಅವೈಲೇಬಲ್ ಇದೆ. ಬರೀ ನಾರ್ತ್ ಇಂಡಿಯಾ ಅಷ್ಟೇ ಅಲ್ಲ, ಇಂಟರ್ನ್ಯಾಷನಲ್ ಪ್ಯಾಕೇಜಸ್ ಕೂಡ ಅವೈಲೇಬಲ್ ಇದೆ. ಇವ್ರ ಹತ್ರ ಸೂಪರ್ ಆಗಿರೋ ಶಿರಡಿ ಪ್ಯಾಕೇಜ್ ನಡೀತಿದೆ. ಅದರಲ್ಲಿ ಮುಂಬೈಯಲ್ಲಿ ಸಿದ್ಧಿವಿನಾಯಕ ಟೆಂಪಲ್, ಮಹಾಲಕ್ಷ್ಮಿ ಟೆಂಪಲ್ ಹಾಗೂ ಗೇಟ್ ವೇ ಆಫ್ ಇಂಡಿಯಾ, ಹಾಗೆ 2 ಜ್ಯೋತಿರ್ಲಿಂಗ ತ್ರಯಂಬಕೇಶ್ವರ, ಗಿರ್ಗ್ನೇಶ್ವರ, ಹಾಗೆ ಎಲ್ಲೋರ ಕೇವ್, ಇನ್ನ ಶಿರಡಿ ವಿಐಪಿ ದರ್ಶನ ಹಾಗೂ ಶನಿ ಸಿಂಗಾಪುರ. ಈ ಪ್ಯಾಕೇಜ್ ಬಂದು 2 ಡೇ 1 ನೈಟ್ ಇರುತ್ತೆ. ಈ ಪ್ಯಾಕೇಜ್ ಅಲ್ಲಿ ಅಪ್ ಅಂಡ್ ಡೌನ್ ಫ್ಲೈಟ್ ಚಾರ್ಜಸ್, 4 ಸ್ಟಾರ್ ಅಕಾಮಡೇಷನ್, ಕಂಪ್ಲೀಟ್ ಫುಡ್ ಇನ್ಕ್ಲೂಡೆಡ್, ಹಾಗೆ ಜೊತೆಲಿ ನಮ್ಮ ಕನ್ನಡದ ಟೂರ್ ಮ್ಯಾನೇಜರ್ ಕೂಡ ಇರ್ತಾರೆ. ನಾವು ಜಸ್ಟ್ ಏರ್ಪೋರ್ಟ್ ಗೆ ಹೋಗೋದಷ್ಟೇ ನಮ್ ಕೆಲಸ. ಇನ್ನ ಪ್ಯಾಕೇಜ್ ಅಂತೂ ರೀಸನಬಲ್ ಪ್ರೈಸ್ ಅಲ್ಲಿ ಇರುತ್ತೆ. ಇನ್ನೊಂದು ಸೂಪರ್ ವಿಷಯ ಏನು ಅಂದ್ರೆ, ನನ್ನ ವಿಡಿಯೋ ನೋಡ್ಕೊಂಡು ಬುಕ್ ಮಾಡೋರಿಗೆ 500 ರೂಪೀಸ್ ಡಿಸ್ಕೌಂಟ್ ಇರುತ್ತೆ. ಮತ್ತೆ ಯಾಕೆ ವೈಟ್ ಮಾಡ್ತಿದ್ದೀರಾ? ಇವಾಗಲೇ ಕೊಟ್ಟಿರೋ ನಂಬರ್ ಗೆ ಕಾಲ್ ಮಾಡಿ ಬುಕ್ ಮಾಡ್ಕೊಳ್ಳಿ. ಹಾಗೆ ಆದಷ್ಟು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಸೂಪರ್, ನನಗೆ ಚಿನ್ನದಂತ ಅಳಿಯನೇ ಸಿಕ್ಕಿರೋದು. ಥ್ಯಾಂಕ್ ಯು ಅತ್ತೆ, ನಾನು ಇವಾಗಲೇ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಬುಕ್ ಮಾಡಿ ಬರ್ತೀನಿ. ಅಚ್ಚರಿ ಅಮ್ಮ, ಅಪ್ಪಂಗೆ ಕಂಗ್ ಬೈದೆ. ನಾನು ಯಾವಾಗ ಬೈದೆ? ಅಲ್ಲ ಅಮ್ಮ, ಅವಾಗಲೇ ಆ ರೀತಿ ಬೈತಿದ್ದಲ್ಲಮ್ಮ. ನಾನ್ ಬೈದೆ, ಅದ್ರಲ್ಲಿ ಯಾರು ಇರಲಿಲ್ಲ. ಯಾರು ಇರ್ಲಿಲ್ಲ, ಮತ್ತೆ ಕತ್ರ ಆಡ್ದೆ. ನಿಮ್ಮ ಅಪ್ಪ ಕರ್ಕೊಂಡು ಹೋಗ್ತಾ ಇದ್ರೆ, ಆದ್ರೆ ನಿಮ್ಮ ಅಪ್ಪನ ದುಡ್ಡು ಖರ್ಚಾಗ್ತಾ ಇತ್ತು. ಇವಾಗ ನಿನ್ ಗಂಡನ್ ದುಡ್ಡು ಖರ್ಚಾಗಿರೋದು.